ನೋಡಿ ಹಂಗೆ ನಮ್ಮ ಅಕ್ಕರೂರಿನ ಜಾತ್ರೆನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ. ಆಮೇಲೆ ಸಂಜೆ ಆಯಿತು. ನನ್ನ ತಂಗಿನೂ ನನ್ನ ತಂಗಿ ಯಜಮಾನ್ರು ಮತ್ತು ಅವ್ರ ಮಗ ಎಲ್ಲ ಬಂದರು. ಬಂದೆಲ್ಲ ಟೀ ಮಾಡಿಕೊಡ್ತು ನನ್ನ ಸೊಸೆ ಕುಡಿತಾಯಿದ್ರು. ಆಮೇಲೆ ಅಲ್ಲಿ ವೀಡಿಯೋ ಮಾಡ್ಕೊಂಡೆ ನನ್ನ ಮೈದ ಎದ್ದು ಹೋಗ್ಬಿಟ್ರು ಹೊರಗಡೆ. ಪಾಪ ಹುಡುಗ ಅವ್ನಿಗೆ ಯಾಕೋ ನಾನು ವೀಡಿಯೋ ಮಾಡಬೇಡ ಕಡಕ್ಕ ಅಂತ ಅದಕ್ಕೆ ನಗ್ತಾಯಿದ್ರು ಎಲ್ಲರೂ. ನನ್ನ ತಂಗಿ ಟೀ ಕುಡಿತಾಯಿದ್ಲು, ನಾನು ಈ ಕಡೆ ಕೂತ್ಕೊಂಡಂಗೆ ವೀಡಿಯೋ ಮಾಡ್ಕೊತಿದ್ದೆ. ಅದಕ್ಕೆ ವೀಡಿಯೋ ಮಾಡಬೇಡ ಬಿಡಕ್ಕ ಅಂತ ಹೇಳ್ತಾಯಿದ್ಲು. ನಾನು ಬ್ಯಾರ್ಯಾರ್ದೇನು ಮಾಡ್ತಿಲ್ಲ ಬಿಡಮ್ಮ, ನನ್ನ ಮನೆಯದೇ ಅಂತ. ನಮ್ಮ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಡೋದು ನನ್ನ ತಂಗಿನ. ಅಂದರೆ ಒಂದೆಷ್ಟು ವರ್ಷ ಆಗಿತ್ತು, ಅವಲೇ ಒಂದು 10-12 ವರ್ಷ ಆಗಿತ್ತು ನೋಡಿ ಅಂತಲೇನೋ ಅಂತು ನಮ್ಮ ಅಕ್ಕ. ಒಂದು 7-8 ವರ್ಷ ಆಗಿರಬೇಕು ಅನಿಸುತ್ತೆ ನೋಡಿ. ಹಾಗಾಗಿ ಅವಳು 9ನೇ ಕ್ಲಾಸ್ ಹುಡುಗಿನಾಗೇನೋ ಹೋಗಿದ್ಲಂತೆ ಊರಿಗೆ. ಅದು ಬಿಟ್ಟರೆ ಮತ್ತೆ ಹೋಗಿರಲಿಲ್ಲ ಅವಳು. ಇವಾಗ ಜಾತ್ರೆಗೆ ಬಂದಿರೋದಲ್ವಾ, ಅದಕ್ಕೆ ನಮ್ಮ ಅಕ್ಕ ನೋಡಿ ಎಷ್ಟು ಮುದ್ದಾಡುತ್ತೆ ಅವಳು ಕಂಡ್ರೆ. ಅಂದರೆ ಅವಳು ನನಗೆ ಸಾಕಿದ್ವಿ ನಾವು, ಅದಕ್ಕೆ ಅವಳು ಕಂಡ್ರೆ ಸ್ವಲ್ಪ ಪ್ರೀತಿ ನಮಗೆ. ನಮ್ಮ ಅಕ್ಕನಿಗಂತೂ ತಂಗಿದಿರು ಅಂದರೆ ಸಖತ್ ಇಷ್ಟ. ನನ್ನನ್ನು ಅಷ್ಟೇ ಎಲ್ಲರೂ ಒಂದೇ ಥರ ನೋಡುತ್ತೆ. ಒಬ್ರಿಗೆ ಮೇಲು ಒಬ್ರಿಗೆ ಕೀಳು ಅಂತ ನೋಡಲ್ಲ, ಎಲ್ಲರೂ ಒಂದೇ ಥರ ನೋಡ್ತೈತೆ ನಮ್ಮ ಅಕ್ಕ. ಎಲ್ಲರೂ ಅಂದರೆ ತೋರಿಸ್ಕೊಳ್ಳಲ್ಲ ಅಷ್ಟೇ, ಪ್ರೀತಿ ಐತೆ ಆದರೆ ತೋರಿಸ್ಕೊಳ್ಳಲ್ಲ ನಮ್ಮ ಅಕ್ಕ. ಊಟ ಮಾಡಿ ಬರ್ರಿ ಅಂತ ಹೇಳ್ತಾಯಿದ್ದೆ. ಅವಳು ಮಾಡೋದು ತಡಿಯಕ್ಕ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಅಂತ. ಅವಳಿಗೆ ಇರೋಕ್ಕೆ ಇಷ್ಟ. ಪಾಪ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ಲ, ಫಸ್ಟ್ ಶಿಫ್ಟು, ಅದಕ್ಕೆ ಹೋಗ್ತೀವಕ್ಕ ಅಂತ ಇದು ಮಾಡ್ತಾಳೆ. ನೋಡಿ ಹಂಗೆ ಊಟ ಮಾಡಿಬಿಟ್ಟು ಎಲ್ಲರದು ಊಟ ಆಯಿತು. ಹಂಗೆ ಇಲ್ಲಿ ಬರ್ರಿ ಜಾತ್ರೆ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಬಂದೆ. ದೇವ್ರು ನೋಡ್ಕೊಂಬೋಗ್ರಿ ಅಂತ ಕಳಿಸ್ತು ನಮ್ಮ ಅಕ್ಕ. ನಾನು ಹಂಗೆ ಕರ್ಕೊಂಡು ಬಂದೆ. ನೋಡಿ ತೇರು ಹತ್ರ ಬಂದು ವೀಡಿಯೋ ಮಾಡ್ಕೊತಿದ್ದೆ ನಾನು. ನೋಡಿ ತೇರು ಇಲ್ಲೇ ನಿಲ್ಸವ್ರೆ. ಇದು ಸಂಜೆ ಹಿಂದಿರುಗಿಸ್ಬೇಕಲ್ವ ತೇರು, ದೇವರು ಅದರಲ್ಲೇ ಕೂತೈತೆ. ಈಗ ನೋಡಿ ನಮ್ಮ ಕದ್ರಪ್ಪ ಯಾವ ಥರ ಚೆನ್ನಾಗಿ ಕಾಣಿಸುತ್ತಾ. ಈಗ ತೇರು ಹತ್ರ ನಿಂತ್ಕೊಂಡು ಹಂಗೆ ಅವಳು ಒಂದು ಫೋಟೋ ತೆಗ್ಕೊಂಡ್ಳು. ವೀಡಿಯೋ ಮಾಡ್ಕೊತಿದ್ದೆ ನಾನು. ನೋಡಿ ನಾನು ನನ್ನ ತಂಗಿ ಇಬ್ಬರು ಹಂಗೆ ಒಂದು ಫೋಟೋ ತೆಗೆಸ್ಕೊಂಡ್ವಿ ತೇರು ಹತ್ರನೇ. ನಾನು ಫಸ್ಟ್ ಟೈಮ್ ತೇರು ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೀನಿ. ನನ್ನ ತಂಗಿ ನಾನು ಹಂಗೆ ಹೋದ್ವಿ. ನೋಡಿ ಇಲ್ಲಿ ಈ ಕಡೆ ಆ ಕಡೆ ನಿಂತ್ಕೊಂಡು ತೆಗೆಸ್ಕೊಂಡ್ವಿ ಫೋಟೋ. ಇವಾಗ ಹೆಂಗೆ ಕಾಣಿಸ್ತಾಯಿದ್ದು ನಮ್ಮ ಕದ್ರಪ್ಪ. ಎಲ್ಲರಿಗೂ ಒಳ್ಳೇದಾಗಲಿ, ಕದ್ರಪ್ಪನ ಆಶೀರ್ವಾದ. ಆಮೇಲೆ ನಾನು ಈ ಬೋಲ್ಡು ಆವಾಗಲೇ ಫಸ್ಟ್ಗೆ ನಾನು ವೀಡಿಯೋ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ಅಂದರೆ ಜನ ಇದ್ದರು ಇಲ್ಲೆಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ಈಗ ನೋಡಿ ಬೋಲ್ಡ್ ಐತಲ್ಲ, ಇದೆ ನೋಡಿ ಇಲ್ಲ ಐತಲ್ಲ, ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ. ಇದು ಕದ್ರಪ್ಪನ ದೇವಸ್ಥಾನ, ಊರೊಳಗಡೆ ಇರೋದು, ಮೆರವಣಿಗೆ ದೇವ್ರದ್ದು ದೇವಸ್ಥಾನ. ಹಂಗೆ ಅಲ್ಲಿ ಅವ್ರ ಮನೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಂಗೆ ವಾಕ್ ಬಂದ್ವಿ. ನೋಡಿ ಇಲ್ಲೆಲ್ಲ ಅಡಿಕೆ ಗಿಡನೆಲ್ಲ ನಾನು ವೀಡಿಯೋ ಮಾಡ್ಕೊತಿದ್ದೆ. ನನ್ನ ತಂಗಿರ ಯಜಮಾನ್ರು ಮತ್ತು ಅವ್ರ ಮಗ ಎಲ್ಲ ಬಂದರು. ಅವ್ರ ಜೊತೆ ಹಂಗೆ ಹೋದ್ವಿ. ಊಟ ಮಾಡಿದ್ವಲ್ಲ, ಹಂಗೆ ಓಡಾಡ್ಕೊಂಡು ಬರೋಣ ಬರ್ರಿ ಅಂತೇಳಿ. ಊರು ನೋಡಿರಲಿಲ್ಲ ಒಪ್ಪಿನೂ. ಅವ್ರ ಯಜಮಾನ್ರು ನಮ್ಮ ತಂಗಿ ಎಲ್ಲ ಊರು ನೋಡಿ ಜಾಸ್ತಿ ದಿನ ಆಗಿತ್ತಲ್ಲ, ಅದಕ್ಕೆ ನೋಡ್ಕೊಂಬರೋಣ ಬರ್ರಿ ಅಂದ್ಬಿಟ್ಟು ಊರೆಲ್ಲ ವೀಡಿಯೋ ಮಾಡ್ಕೊಂಡು ಹಂಗೇ ತೋಟನೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಊರಿಂದ ಆಚೆ ಹೋಗ್ತಾಯಿದ್ದೀವಿ ನಾವು. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಮುಂದೆ ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗೆಲ್ಲ ಬರೀ ತೋಟ. ನನಗೆ ನಮ್ಮ ಅಕ್ಕರವ್ರು ವೀಡಿಯೋ ಮಾಡೋದೇ ಒಂದು ಖುಷಿ ಆಗ್ತೈತೆ ನಿಜವಾಗ್ಲೂ. ಎಷ್ಟು ಚೆನ್ನಾಗೈತೋ. ಅವ್ರೂರಲ್ಲಿ ದೇವರೆಲ್ಲ ಹಂಗೆ ಮಾಡ್ತಾರೆ, ಜನಗಳು ಹಂಗೆ ಅವರೇ. ಮತ್ತು ಎಲ್ಲ ಒಂಥರ ಚಿಕ್ಕ ಊರಾದರೂ ಚೊಕ್ಕದಾಗೈತೆ ಊರು. ನಾನು ಇಲ್ಲಿ ಚೌಡೇಶ್ವರಿ ಅಂತ ಒಂದು ದೇವರೈತೆ, ಅಲ್ಲಿ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ 4 ಜನನೂ. ನೋಡಿ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೀನಿ ನೋಡೋಕ್ಕೆ ಒಂದು ಖುಷಿ ನನಗೆ. ಈ ಕಡೆ ಈ ಥರ ಎಲ್ಲ ಇದ್ದರೆ, ಮರಗಳು ಎಲ್ಲ ಇದ್ದರೆ ವೀಡಿಯೋ ಮಾಡೋಕ್ಕೆ. ನೋಡಿ ಇಲ್ಲಿ ಬಂದ್ವಿ. ಇದು ಇಲ್ಲೇ ಇರೋದು ಚೌಡೇಶ್ವರಿ. ಇದು ಬಂಡೆ ಮೇಲೆ ನಿಂತ್ಕೊಂಡ್ವಿ. ಹಂಗೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಾ ಇಲ್ಲೆಲ್ಲ. ಅಂದರೆ ಮಳೆ ಹುಯ್ದು ನೀರು ಹರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಂಡೆ ಮೇಲೆ ನೀರು ಹರಿಯುತ್ತೆ, ಅವಾಗ ನೋಡಬೇಕು ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಕಡೆ ಕೆರೆ, ಆಮೇಲೆ ದೇವರೇಂದ್ರಗುಡ್ಡ ಬೆಟ್ಟ ಎಲ್ಲ ಕಾಣಿಸುತ್ತೆ ಇಲ್ಲಿ. ಬಂಡೆ ಎಲ್ಲ ಇಲ್ಲೆಲ್ಲ ಬಟ್ಟೆ ಒಗ್ಯಕ್ಕೆ ಬರ್ತಿದ್ವಿ ಚಿಕ್ಕ ಹುಡುಗಿನಾಗ. ನಮ್ಮ ಅಕ್ಕ ಎಲ್ಲ ಕರ್ಕೊಂಬರೋರು ಇಲ್ಲಿ ಬಟ್ಟೆ ಒಗ್ಯೋಕ್ಕೆಲ್ಲ ನನ್ನನ್ನು. ನಾನು ಅಲ್ಲೇ ಇದ್ದಿದ್ದು ಅವಾಗ 1 ವರ್ಷ ಇದ್ದೆ ನಮ್ಮ ಅಕ್ಕವ್ರ ಮನೆಯಲ್ಲಿ. ಅವಾಗ ಕರ್ಕೊಂಬರೋರು ನನ್ನನ್ನು. ನೋಡಿ ಇದು ಚೌಡೇಶ್ವರಿ ದೇವಸ್ಥಾನ.
ಹಾಗೆ ಇಲ್ಲಿ ನಾನು ಒಂದು ಫೋಟೋ ತೆಗೆಸ್ಕೊಂಡೆ. ಇಲ್ಲೂ ಚೆನ್ನಾಗೈತೆ ಎಲ್ಲ ದೇವಸ್ಥಾನ, ಇಲ್ಲೂ ಪೂಜೆ ಎಲ್ಲ ಮಾಡ್ತಾರೆ, ಚೆನ್ನಾಗೈತೆ. ನಾನು ನಮ್ಮ ಅಕ್ಕವ್ರಿಗೆ ಹೋದಾಗೆಲ್ಲ ಇಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಆಗಲಿಲ್ಲ, ಇವತ್ತು ತೆಗೆಸ್ಕೊಂಡೆ ಫೋಟೋ. ನನ್ನ ತಂಗಿ ಬರಲಿಲ್ಲ, ಇಲ್ಲಿ ಯಾಕೋ ಬರೋಲ್ಲ ಅಂದ್ಲು. ತಂಗಿ ಯಜಮಾನ್ರು ಸೈಡಲ್ಲಿ ಆ ಕಡೆ ಕೂತಿದ್ರು. ನಾನು ನನ್ನ ತಂಗಿ ಮಗ ಇಬ್ಬರಿಗೂ ನನ್ನ ತಂಗಿ ಮಗನೇ ಫೋಟೋ ತೆಗ್ದಿದ್ದು. ಹಂಗೆ ಬಂದ್ವಿ ನೋಡಿ. ಅವರಿಬ್ಬರು ಅಲ್ಲಿ ಕೂತವ್ರೆ, ಕಾಣಿಸ್ತಾ ಇಲ್ಲ ನಿಮಗೆ, ಆ ಕಡೆ ಕೂತವ್ರೆ. ಅವ್ರಿಗೆ ಕಾಣ್ದಂಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಆ ತೆಂಗಿನ ಮರದ ಹತ್ರ ಬಂಡೆ ಹತ್ರ ಕೂತವ್ರೆ ಇಬ್ಬರು ನೆಳ್ಳಲ್ಲಿ. ಈ ಮರದಲ್ಲಿ ಹುಣಸೆ ಹೂವು ಚೆನ್ನಾಗಿತ್ತು, ಹುಣಸೆ ಹೂವು ಕಿತ್ಕೊಂಡು ಕೊಡಪ್ಪ ಅಂದರೆ ನನ್ನ ಮೈದ ಕಿತ್ಕೊಡ್ಲಿಲ್ಲ. ನಡಿಯಕ್ಕ ನೋಡಿ, ಇಲ್ಲಿ ಕೂತವ್ರು ನೋಡಿ ಇಬ್ಬರು ತಟ್ಟಿ ಮೇಲೆ ನೋಡಿ. ಅದೇ ಜರಿ ಬೆಟ್ಟ, ಕದ್ರಪ್ಪನ ಬೆಟ್ಟ, ಅದೇ ಕಾಣಿಸ್ತೈತಲ್ಲ, ಅದೆಷ್ಟು ಚೆನ್ನಾಗೈತೆ ನೋಡಿ ಬೆಟ್ಟ ನೋಡಿ. ಇದು ನನ್ನ ತಂಗಿ ಯಜಮಾನ್ರನ್ನ, ನನ್ನ ತಂಗಿ ಮಗನ ಕರ್ಕೊಂಡು ಬಂದೆ. ಇಲ್ಲೊಂದು ದೇವಸ್ಥಾನ ಐತೆ, ಬನ್ನಿ ನೋಡ್ಕೊಂಬರೋಣ ಅಂತ. ನನ್ನ ತಂಗಿ ಬರಲಿಲ್ಲ, ಅವ್ರ ಯಜಮಾನ್ರು ಅವ್ರ ಮಗ ಇಬ್ಬರು ಬಂದರು. ಹಂಗೆ ಕಾಶಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ನಮ್ಮ ಅಕ್ಕರೂರಲ್ಲೇ ಇರೋದು. ಇದನ್ನು ಇಲ್ಲಿಗೆ ಬಂದ್ವಿ, ನೋಡೋಣ ಒಂದು ನೋಡ್ಕೊಂಬರೋಣ ಅಂತ ಬಂದೆ. ಇದು ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ, ಹೊರ್ಗಡೆ ಎಲ್ಲ. ಅವರವಲೇ ಮನೆಗೆ ಹೊರಟಿದ್ರು, ಟೈಮ್ ಆಗಿತ್ತು. ಆದರೂ ಪಾಪ ಕರ್ಕೊಂಡು ಬಂದೆ ನಾನು. ಪಾಪ ನಮ್ಮ ಅಪ್ಪಿ ಕರ್ಕೊಂಬಂದ ನೋಡಿ. ಇದು ಎಷ್ಟು ಚೆನ್ನಾಗೈತೆ ದೇವಸ್ಥಾನ. ಇಲ್ಲೂ ಅಷ್ಟೇ, ನಿರಂಜನ ಸ್ವಾಮಿ ಮಠ ಅಂತ ಇದ್ರ ಹೆಸರು. ಇವಾಗ ಕಾಶಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಐತಿದು, ನಿರಂಜನ ಮಠ ಅಂತ ನಮ್ಮ ಅಕ್ಕ. ಇದು ವರಾಂಡೆ ಎಲ್ಲ ದೊಡ್ಡದಾಗಿತ್ತು ನೋಡಿ. ಈ ಕಡೆ ಎಲ್ಲ ನೋಡಿ, ಅಲ್ಲಿ ಸ್ವಾಮಿಯರು ಏನೋ ಕೆಲಸ ಮಾಡಿಸ್ತಾಯಿದ್ರು. ನಾನು ಅದನ್ನು ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗೈತೆ. ಇದನ್ನು ಸುಮಾರು ದಿನದಿಂದ ಒಳಗಡೆ ಬಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಪಾಪ ಇವತ್ತು ನನ್ನ ಮೈದ ಕರ್ಕೊಂಡು ಬಂದ, ಅಂದರೆ ವಿಡಿಯೋ ಮಾಡ್ಬೇಕಣಪ್ಪಿ ಅಂದೆ. ಬಾರಕ್ಕ ಅಂತೇಳಿ ಕರ್ಕೊಂಡು ಬಂದು ನೋಡಿ. ಅವರಿಬ್ಬರು ತಂದೆ ಮಗ ಇಬ್ಬರು ಫೋಟೋ ತಕ್ಕೊತಾಯಿದ್ರು. ನಾನು ಈ ಕಡೆ ನಿಂತ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊತಿದ್ದೆ ನೋಡಿ. ಸುತ್ತಲೂ ಎಷ್ಟು ಚೆನ್ನಾಗೈತೆ ಅಂದರೆ ಗಾಡಿಗಳಲ್ಲಾದರೆ ಹೋಗ್ಬೋದು, ಅಂದರೆ ವಾತಾವರಣ ಚೆನ್ನಾಗೈತೆ ನೋಡಿ. ಎಲ್ಲನ ಬೇಸಿಗೆ ನನಗೆ ಕಾಣಿಸಲ್ಲ. ಪಕ್ಕದಲ್ಲಿ ಕೆರೆ, ಈ ಕಡೆ ದೇವಸ್ಥಾನ. ನಮ್ಮ ಅಕ್ಕರೂರಲ್ಲಂತೂ ಯಾವ್ಯಾವ ದೇವಸ್ಥಾನಗಳು ನೋಡೋಕ್ಕೆ ಒಂದು ಚೆಂದ ನಮ್ಮ ಅಕ್ಕರೂರು. ಆಮೇಲೆ ನನ್ನ ತಂಗಿ ಮಗನ ಕೈ ಕೊಟ್ಟೆ, ಹೋಗಪ್ಪ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಪ್ಪ ಅಂತ. ಈ ಶಿವಂದು ಲಿಂಗ ಇರೋ ದೇವಸ್ಥಾನ. ಅದಕ್ಕೆ ನಾನು ಒಳಗಡೆ ಬರಲಿಲ್ಲ, ಹೆಂಗನಾಗಲಿ ಬೇಡ ಅಂತ. ಶಿವಲಿಂಗ ಇರೋ ದೇವಸ್ಥಾನ ಅಲ್ವ, ಅದಕ್ಕೆ ನನ್ನ ಮಗನೇ ಬಂದ, ನನ್ನ ತಂಗಿ ಮಗ ಬಂದು ಎಲ್ಲ ವಿಡಿಯೋ ಮಾಡ್ತಾವನೆ. ದೊಡ್ಡಮ್ಮ ಕಾಣಿಸಲ್ಲ ಅಂತ ಕೂಗ್ತಿದ್ದ. ನಾನು ಒಳಗಡೆ ಹೋಗು ಅಂದೆ. ಅವಾಗ ಒಳಗಡೆ ಬಂದವನಿ. ಒಳಗಡೆ ಹೋಗ್ಬೇಕು, ಓದ್ತಾವನಿ. ಇವಾಗ ಒಳಗಡೆ ಹೋಗಿ ಮಾಡ್ಕೊಂಡು ಬರೋಕ್ಕೆ ಓದ್ತಾವನಿ ನೋಡಿ. ಎಲ್ಲ ನೀಟಾಗಿ ವಿಡಿಯೋ ಮಾಡ್ಕೊಂಡವನಿ ನೋಡಿ. ಶಿವಲಿಂಗ ಎಷ್ಟು ಚಿಕ್ಕದಾಗಿ ಚೆನ್ನಾಗೈತೆ ಈ ಶಿವಲಿಂಗ ಎಲ್ಲ. ಅಂದರೆ ನಾನು ಇದ್ರೊಳಗಡೆ ಬರಲಿಲ್ಲ, ಶಿವಲಿಂಗ ಬೇಡ ಅಂತ. ನಮ್ಮ ಅಕ್ಕರೂರಲ್ಲಿ ಇನ್ನೂ 2-3 ದೇವಸ್ಥಾನ ಐತೆ, ಅದೆಲ್ಲ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮು. ಒಳ್ಳೊಳ್ಳೆ ದೇವಸ್ಥಾನಗಳೈತೆ ನಮ್ಮ ಅಕ್ಕರೂರಲ್ಲೂ. ಅಂದರೆ ಆ ಊರಿಗೆ ದೇವ್ರುಗಳೇ ಕಾವಲು, ಸುತ್ತಲೂ ದೇವ್ರುಗಳೇ. ಎಲ್ಲ ಒಳಗಡೆ ಎಲ್ಲ ಚೆನ್ನಾಗೈತೆ, ಎಲ್ಲ ಚಿಕ್ಕದಾಗಿ ಚೆನ್ನಾಗೈತೆ ದೇವಸ್ಥಾನ. ಮಠ ಅಲ್ವಾ. ಈ ಕಡೆ ಎಲ್ಲ ಬಸವಣ್ಣವ್ರ ಫೋಟೋ ಎಲ್ಲ ಇಟ್ಟವ್ರೆ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗೈತೆ. ಅವ್ರೇನು ನಮ್ಮನ್ನೇನು ಕೇಳಲಿಲ್ಲ, ನಾವೇ ಹೋಗಿ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಅಂದರೆ ಸ್ವಾಮಿಯವ್ರ ಪಾಪ ಏನೂ ಮಾತಾಡಲಿಲ್ಲ, ಅವರೇನೋ ಆ ಕಡೆ ಕೆಲಸ ಮಾಡಿಸ್ತಾಯಿದ್ರಲ್ಲ, ಹಂಗಾಗಿ ಯಾರೋ ನೋಡೋಕೆ ಬಂದವ್ರೆ ಬಿಡು, ದರ್ಶನ ಮಾಡೋಕ್ಕೆ ಬಂದವ್ರೆ ಅಂತ ಸುಮ್ಮನಾಗವ್ರು ಅಷ್ಟೇ. ವೀಡಿಯೋ ಮಾಡ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ. ಯಾವಾಗ ವೀಡಿಯೋ ಮಾಡೋಕ್ಕೆ ಅವಕಾಶ ಸಿಕ್ತಲ್ಲ ಅಷ್ಟೇ ಸಾಕು ನಮಗೆ. ಹೋಗಿದ್ಕೂ ಮನೆಗೆ ಬಂದ್ವಿ. ಅವ್ರು ಅವಲೇ ಹೊರಟಿದ್ರು. ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ತಂಗಿರ ಯಜಮಾನ್ರು ಫೋಟೋ ತೆಗೆಸ್ಕೊಂಡ್ರು. ಹಂಗೆ ನಮ್ಮ ನಾಯಿ ನಿಂತೈತೆ ಅಲ್ಲಿ, ಸೋನಿ. ಇಲ್ಲಿ ನಾವು ಒಂದು ಫೋಟೋ ತಕ್ಕೊಂಡ್ವಿ. ನನ್ನ ತಂಗಿಗೆ ನಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕು ಅನ್ನಿಸ್ತು, ಅದಕ್ಕೆ ತಕ್ಕೊಂಡ್ವಿ ಫೋಟೋ. ಅವರು ಹೋದರು,
ಫೋಟೋ ತೆಗೆಸ್ಕೊಂಡು ಅವ್ರು ಹೋದ್ಮೇಲೆ ನಾನು ನಮ್ಮ ಅಕ್ಕ ಇಬ್ಬರು ಸಂಜೆ ಆಯಿತು ವಾಕ್ ಹೋಗಿ ಬರೋಣ ಬಾರಕ್ಕ ಅಂತೇಳಿ ಹಂಗೆ ನಮ್ಮ ಸೋನಿನ ಕರ್ಕೊಂಡು ಹೊರಟ್ವಿ. ನಮ್ಮ ಸೋನಿ ನಮ್ಮ ಜೊತೆ ವಾಕಿಂಗ್ ಬಂದಿತ್ತು. ನಾನು ಸೋನಿನ ಹಿಡ್ಕೊಂಡಿದ್ದೆ. ನಮ್ಮ ಸೊಸೆ ಕರ್ಕೊಂಡೋಗಮ್ಮ ಅಂತು. ಅದು ನಮ್ಮನ್ನು ಯಾವತ್ತೂ ಅತ್ತೆ ಅಂತ ಕರೆಯಲ್ಲ, ನಮ್ಮನ್ನೆಲ್ಲ ಅಮ್ಮ ಅಂತಲೇ ಕರೆಯೋದು. ನಮ್ಮ ಅಕ್ಕನಿಬ್ಬರನ್ನೂ ಅಮ್ಮ ಅಂತಲೇ ಕರೆಯೋದು, ಅತ್ತೆ ಅಂತ ಯಾವತ್ತೂ ಕರೆಯಲ್ಲ ನಮ್ಮನ್ನು. ಮದುವೆಯಾಗಿ ಬಂದಾಗಲಿಂದಲೂ ಅಷ್ಟೇ ಒಂದು ದಿವಸನೂ ಅತ್ತೆ ಅಂತ ಕರೆದೇ ಇಲ್ಲ. ಬರೀ ಅಮ್ಮ ಅಂತ ಬಾಯಿ ತುಂಬ ಕರಿತೈತೆ, ಯಾರೂ ಅತ್ತೆ ಅಂತ ಕರೆಯಲ್ಲ, ಅಮ್ಮ ಅಂತಲೇ ಕರೆಯೋದು. ಅಂದರೆ ನಮ್ಮಿಬ್ಬರನ್ನ ಜಾಸ್ತಿ ಅಮ್ಮ ಅಮ್ಮ ಅಂತಲೇ ಕರಿತೈತಿ. ನೋಡಿ ಅವರು ವಾತಾವರಣ ಎಷ್ಟು ಚೆನ್ನಾಗೈತೆ, ಸಂಜೆ ಟೈಮಿನ ವಾತಾವರಣ ಎಷ್ಟು ಚೆನ್ನಾಗೈತೆ. ನಮ್ಮ ಅಕ್ಕ ದೇವಸ್ಥಾನ ಸ್ಟೋರಿ ಎಲ್ಲ ಹೇಳ್ತಾಯಿತ್ತು, ನಾನು ವಾಯ್ಸ್ ಇಲ್ಲಿ ಕೊಟ್ಟಿಲ್ಲ, ಸರಿ ಕೇಳಿಸಲ್ಲ ಶಬ್ದ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ಸಂಜೆ ಟೈಮ್ ಈ ಥರ ತೋಟ ಸಾಲಲ್ಲಿ ಬಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾನಿನ್ನ ನಡ್ಕೊಂಡೋಗಿದ್ರೆ ಓದ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಕಾಣಿಸ್ತಿತ್ತು ಈ ಕಡೆ ಎಲ್ಲ. ಇಂಥ ಸಂಜೆ ಟೈಮಲ್ಲಿ ತೋಟದ ಸಾಲಲ್ಲಿ ಈ ಥರ ನೋಡಿ ನಮ್ಮ ಸೋನಿ ಈ ಥರ ಹೋಗ್ತೈತಿ. ನೋಡಿ ಎಷ್ಟು ಫಾಸ್ಟಾಗಿ ಓಡ್ತೈತಿ. ನಾನು ಹಿಡ್ಕೊಂಡಿದ್ದೀನಿ, ಓಡ್ತೈತಿ ಸೋನಿ. ರೂಢಿ ಆಗಿಬಿಟ್ಟೈತೆ ಅದು. ನಾನು ಹೋದರೆ ಎಷ್ಟು ಚೆನ್ನಾಗಿ ಬರುತ್ತೆ ಹತ್ರಕ್ಕೆ. ಇದು ಸಂಜೆ ಟೈಮು ವಾತಾವರಣ ನೋಡಿ, ಇಲ್ಲಿ ಹೆಂಗೆ ಕಾಣಿಸುತ್ತಲ್ಲ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನಮ್ಮ ಅಕ್ಕವ್ರವ್ರು ಎಷ್ಟು ಚೆನ್ನಾಗೈತೆ ಗೊತ್ತಾ. ನಾನಂತೂ ನಾನು ಹುಡುಗಿನಾಗ ನಮ್ಮ ಅಕ್ಕವ್ರವ್ರು ಬಿಟ್ಟು ಬರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗೈತೆ ಎಲ್ಲ. ನೋಡಿ ಹೆಂಗೆ ಓಡ್ತಾಳೆ ನಮ್ಮ ಸೋನಿ. ನಾನು ನಿಜವಾಗ್ಲೂ ನಾಯೇ ಮುದ್ದಾಡ್ತಾ ಇರಲಿಲ್ಲ, ಎಷ್ಟು ಇಷ್ಟ ಆಗ್ಬಿಟ್ಟೈತೆ ನೋಡಿ. ಇವಾಗ ಸಂಜೆ ಆಯಿತು, ವಾಕೆಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಕೂತ್ಕೊಂಡ್ವಿ. ಅವಳಿಗೆ ಮಲಗೋ ಟೈಮು ನೋಡು, ಆ ತೊಡೆ ಮೇಲೆ ಬಂದು ಹೆಂಗೆ ಮಲಗುತ್ತೆ, ಹಂಗೆ ತೊಟ್ಟುಬಿಟ್ಟು ಹಂಗೆ ಮುದ್ದಾಡ್ಬಿಟ್ರೆ ಬಲಿಷ್ಟ ಅದಕ್ಕೆ. ಯಾಕೋ ಊಟನೇ ಸರಿಗೆ ತಿಂದಿಲ್ಲ ಪಾಪ, ಸಣ್ಣ ಆಗ್ಬಿಟ್ಟೈತೆ ಒಂದು ಸ್ವಲ್ಪ. ನಮ್ಮ ಮಮ್ಮಿ ನಮ್ಮ ಸೊಸೆ ಏನೋ ಶಿರಪ್ ಹಾಕಬೇಕು ಅಂತಿತ್ತು, ಅದಕ್ಕೆ ನಮ್ಮ ಅಕ್ಕ ಎಲ್ಲ ಕಸ ಎಲ್ಲ ಗುಡಿಸ್ತಾಯಿತ್ತು. ಊಟ ಎಲ್ಲ ಆಯಿತು, ಕಸ ಗುಡಿಸ್ಬಿಟ್ಟು ಹಾಸ್ಕೊಂಬಿಡೋಣ ತಡೆಯಮ್ಮ ಅಂತೇಳಿ ಎಲ್ಲ ಕಸ ಗುಡಿಸ್ತಾಯಿತ್ತು ನಮ್ಮ ಅಕ್ಕ. ನಾನು ಸೋನಿನ ಮುದ್ದಾಡ್ತಾ ಇದ್ದೀನಿ. ನನ್ನ ತೊಡೆ ಮೇಲೆ ಬಂದು ಎಷ್ಟು ಚೆನ್ನಾಗಿ ಮಲಗೈತಿ. ಚೆನ್ನಾಗೈತಾ ನಮ್ಮ ಸೋನಿ? ಯಾರಿಗೆಲ್ಲ ಇಷ್ಟ ನಮ್ಮ ಸೋನಿ? ನನ್ನ ವಿಡಿಯೋ ದಯವಿಟ್ಟು ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ. ನಾಯಿ ಕಂಡ್ರೆ ಒಂದು ಮೈಲಿ ದೂರ ಇರೋಳು ನಾಯಿ ಮುದ್ದಾಡ್ತಾ ಇದ್ದೀನಿ ನಾನು. ಎಷ್ಟು ಇಷ್ಟ ಆಗ್ಬಿಡ್ತು ನಂಗೆ ನಾಯಿ ಅಂದರೆ. ನನ್ನ ಸೊಸೆ ಜಾತ್ರೆ ಆದಮೇಲೆ ಕರ್ಕೊಂಡು ಹೋಗ್ತೈತಂತೆ ಅವ್ರ ಮನೆಗೆ. ನೋಡಿ ಇಲ್ಲಿ ಅವರಿಬ್ಬರು ಅತ್ತೆ ಸೊಸೆ ಇಬ್ಬರೂ ಅದು ಸಾಕಾಗೈತೆ ಪಾಪ. ಅವಳೆ 9 ಗಂಟೆನೇನೋ ಆಗಿತ್ತು ಮಲಗಿಬಿಡೋಣ ಪಾಪ. ರಾತ್ರಿಯಿಂದ ನಿದ್ದೆಗೆಟ್ಕೊಂಡು ಆರತಿಗಳೆಲ್ಲ ಮಾಡವ್ರೆ, ಮಲಗೋಕ್ಕೆಲ್ಲ ಓಡಾಡ್ತಿದ್ರು. ನಾನು ಸೊಸೆ ಜಾಸ್ತಿ ವಿಡಿಯೋ ಮಾಡಿಲ್ಲ, ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೋಡಿ. ಅದು ನಾನು ಬಿಟ್ಟು ಹೋಗ್ತಾನೆ ಇಲ್ಲ ಆ ಕಡೆ ಈ ಕಡೆ. ನಾನು ಅರಿಶಿನ ಕುಂಕುಮ ಇಟ್ಟಿದ್ದೀನಿ ಅದಕ್ಕೆ. ನನ್ನ ತಂಗಿ ಹೊರಟಿದ್ಲು, ಅದಕ್ಕೆ ಅರಿಶಿನ ಕುಂಕುಮ ಕೊಡ್ತಾಯಿದ್ರೆ ಅದು ಬಂದು ನಿಂತಿತ್ತು, ಅದಕ್ಕೆ ನಾನು ಇಟ್ಟಿದ್ದೀನಿ ಅರಿಶಿನ ಕುಂಕುಮ. ಚೆನ್ನಾಗಿ ಕಾಣಿಸ್ತಾಯ್ತಾ? ಸೋನಿಗೆ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.